ಸಿನಿಮಾ ಟೈಟಲ್ ಅನೌನ್ಸ್ ಮಾಡಿದಾಗ ಪೂಜೆ ಮಾಡಬೇಕಾದ್ರೆ ಅದು ತುಂಬ ಹಿಂದೆ ಮಾಡಿದ್ವಿ ಪೂಜೆ. ಆ ಪೂಜೆ ಮಾಡಬೇಕಾದ್ರೆ ಮಾತ್ರ ಅನೌನ್ಸ್ ಮಾಡಿದ್ವಿ, ಹಿಂಗೆ ಬಾಸ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಓವರಲ್ಲಾಗಿ ಹೇಳಿದ್ವಿ ಅಷ್ಟೆ. ಅದೆಲ್ಲ ಪೇಪರ್ಸಲ್ಲೆಲ್ಲ ಬಂದಿತ್ತದು. ನಾವೇನೇ ಕಮ್ಮಿ ಥಿಯೇಟ್ರಲ್ಲಿ ಮಾಡೋಣ ಅಂತ ಇದ್ದೀವಿ, ಅವರು 200+ ಮಾಡೋಣ ಅಂತಾರೆ. ನಾವೇ ಬೇಡ ಸರ್, ಕಮ್ಮಿಲೇ ಮಾಡೋಣ. ಸಿನಿಮಾ ಮಾಡ್ತಿದ್ದೀವಿ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ, ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಮಾಡಿ ಸೆನ್ಸಾರ್ ಆಗಂತಕ ನಾವು ಎಲ್ಲೂ ಬರಲೇ ಇಲ್ಲ. ಆಫ್ಟರ್ ಸೆನ್ಸಾರ್ ಸರ್ಟಿಫಿಕೇಟ್ ಇಶ್ಯೂ ಆದಾದಮೇಲೆ ನಾವೆಲ್ಲ ಬಂದಿದ್ದು. ಕೋಟ್ಯಾಂತರ ರೂಪಾಯಿ ನಾವು ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಏನೋ ಪಬ್ಲಿಸಿಟಿಗೆ ಅದು ಅವಶ್ಯಕತೆ ಇಲ್ಲ. ಪಬ್ಲಿಸಿಟಿ ಮಾಡೋ ಎಷ್ಟಿದೆ ಸರ್, ಎಂತೆಂಥ ಕಂಟೆಂಟ್ ಇವೆ ನಮಗೆ. ಇಷ್ಟೋ ಕೋಟ್ಯಾಂತರ ರೂಪಾಯಿ ಮಾಡಿ ನಾವು ಮಾಡೋಂಗಿಲ್ಲ. ಒಂದು ರೀಲ್ಸ್ ಮಾಡೇನೆ ಸಿನಿಮಾ ಮಾಡೇನೋ ಒಡ್ಸ್ಕೊಂಡೇನೇ ಮಾಡಬೇಕು ಅಂತಲ್ಲ, ಬರುತ್ತೋ ಬರಲ್ವೋ ಗೊತ್ತಿಲ್ಲ ದುಡ್ಡು. ಫೀಲ್ ಮಾಡ್ತೀರಷ್ಟೇ ಸರ್. ಬಾಸ್ ಅನ್ನೋದು ಒಂದು ಯೂನಿವರ್ಸಲ್ ಸರ್, ಯೂನಿವರ್ಸಲ್ ಸಬ್ಜೆಕ್ಟ್. ತಾವೇನೇ ಹೇಳಿದ್ರಲ್ಲ ಹಾಗೆ, ಒಬ್ಬ ಕೆಲಸದವನು ಮಾಲೀಕನ ಬಾಸ್ ಅಂತಾನೆ, ಒಬ್ಬ ಹುಡುಗಿ ಅವನ ಲವರ್ನ ಬಾಸ್ ಅಂತ ಕರಿಬೋದು. ನೋಡು ಪ್ಲೀಸ್, ನನ್ನ ಇದು ಒಂದ್ಸಲಿ ಬಚಾವ್ ಮಾಡು, ನಿನ್ನ ಮಗು ಥರ ನೋಡ್ಕೋತೀನಿ ಅಷ್ಟೇ ಇರೋದು. ಅದು ಅಷ್ಟೇ ಅದು ನೀವು ಸಿನಿಮಾ ನೋಡಿದಾಗ ಅದು ಲಿಂಕ್ ಮಾಡ್ಕೊಳ್ಳಿ ಸರ್. ಈಗ ಸಿನಿಮಾ ಅಂದರೆ ಒಂದು ಮಾಡಬೇಕಾದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಗಿಂತ ಔಟ್ಸೈಡಿಂದ ಬಂತಲ್ಲ ಆ ಪ್ರಾಬ್ಲಮ್ಮೇ ಜಾಸ್ತಿ. ಫೈನಾನ್ಷಿಯಲ್ ನಮ್ಗೆ ಪ್ರಾಬ್ಲಮ್ ಅನಿಸಲೇ ಇಲ್ಲ. ನಮ್ಮ ನಿರ್ಮಾಪಕರು ಹಂಗೆ ಅಡ್ಜಸ್ಟ್ ಮಾಡಿ ತಂದು ಹಾಕ್ತಾಯಿದ್ರು, ಮಾಡ್ತಾಯಿದ್ದೋ. ಬಟ್ ಬೇರೆ ನಮ್ಗೆ ಬಂತಲ್ಲ ಟಾರ್ಚರು, ನಿಜವಾಗ್ಲೂ ಬಿ ಫ್ರ್ಯಾಂಕ್. ಸರ್, ಈಗ ಮೇನ್ ಥಿಯೇಟ್ರ್ ಯಾವುದೊಂದು ಪ್ಲ್ಯಾನ್ ಮಾಡಿರಿ? ಮೇನ್ ಥಿಯೇಟ್ರ್ ಇನ್ನು 2-3 ಡೇಸಲ್ಲಿ ಕನ್ಫರ್ಮ್ ಮಾಡ್ತೀವಿ ಸರ್. ಯೂಜ್ವಲಿ 19 ಆಲ್ಮೋಸ್ಟ್ ಒಂದು 14-15 ಒಳಗಡೆ ಕನ್ಫರ್ಮ್ ಮಾಡ್ತೀವಿ. ಥಿಯೇಟ್ರ್ ವಿಚಾರಕ್ಕೆ ಏನಾದರೂ ಒಂದಷ್ಟು ಕ್ಲಮ್ಸಿ ಆ ಒಂದು ಕಾಂಪ್ಲೆಕ್ಸ್ ಏನಾದ್ರು ಇದಾವ ಅಂದರೆ ಈ ಥಿಯೇಟ್ರು ಇಲ್ಲ. ಅದು ನಮಗೆ ಡಿಸ್ಟ್ರಿಬ್ಯೂಟ್ ಕಡೆಯಿಂದ ನಾವೇನೇ ಕಮ್ಮಿ ಥಿಯೇಟ್ರಲ್ಲಿ ಮಾಡೋಣ ಅಂತ ಇದ್ದೀವಿ, ಅವರು 200+ ಮಾಡೋಣ ಅಂತಾರೆ. ನಾವೇ ಬೇಡ ಸರ್, ಕಮ್ಮಿಲೇ ಮಾಡೋಣ. ಅವ್ರು ರೆಡಿ ಇದ್ದಾರೆ. ಎಷ್ಟು ಥಿಯೇಟ್ರು ಮಾಡೋಕ್ಕೆ ನಮ್ಮ ಸಿನಿಮಾಕ್ಕೆ ಥಿಯೇಟ್ರಿಗೆಲ್ಲ ಅದರಲ್ಲೇ ಏನಿಲ್ಲ, ತುಂಬ ಥಿಯೇಟ್ರುಗಳಿಗೆಲ್ಲ ಡಿಮ್ಯಾಂಡ್ ಇದೆ. ನಾವೇನೇ ಬೇಡ, ಸುಮ್ಮನೆ ಕಮ್ಮಿ ಥಿಯೇಟ್ರಲ್ಲಿ ಮಾಡೋಣ, ಸ್ವಲ್ಪ ಚೆನ್ನಾಗಿ ಜಾಸ್ತಿ ದಿನ ರನ್ ಮಾಡಿಸೋಣ ಅನ್ನೋ ಪರ್ಪಸ್. ನಂಬರ್ ಆಫ್ ಡೇಸ್ ಎಷ್ಟಿತ್ತಮ್ಮ ನಿಂದು ಶೂಟಿಂಗ್ ಡೇಸ್? ಎಷ್ಟು ದಿನ ಕೊಟ್ಟೆಮ್ಮ ಬಾಸ್ಗಾಗಿ? 10 days. 10 days. ತನುಷ್ ಶಿವಣ್ಣ ಅವರು? ನಂದು ಆಲ್ಮೋಸ್ಟ್ 10 days. ಓವರಾಲ್ ಎಷ್ಟು ದಿನ ಮಾಡಿದೆ ಸರ್ ಸಿನಿಮಾನ? 45 days ಮಾಡಿದ್ವಿ ಸರ್ ಶೂಟ್. ಒಂದೇ ಸ್ಟೆಚ್ಚೇ ಅಥವಾ ನಾವು? ಇಲ್ಲ, ನಾವು ಐ ಥಿಂಕ್ ಡಿಸೆಂಬರ್ 2 ಸ್ಟಾರ್ಟ್ ಮಾಡ್ದೋ, 2 days ಮಾಡ್ದೋ. ನೆಕ್ಸ್ಟ್ ಜನವರಿಯಿಂದ ಫೆಬ್ರವರಿ ಒಳಗಡೆ 60 days ಒಳಗಡೆ ಕಂಪ್ಲೀಟ್ ಮಾಡ್ದೋ ಸಿನಿಮಾನ. ಒಂದೇ ಸ್ಟ್ರೆಚ್ಚಲ್ಲಿ ಮಾಡ್ದೆ. ಯಾಕೆ ಅಂದರೆ ಆರ್ಟಿಸ್ಟ್ಗಳು ಜಾಸ್ತಿ ಇದ್ದಾರೆ, 30 ಜನ. ಒಬ್ಬೊಬ್ಬನ ಇಟ್ಕೊಬಂದ್ರೆ ಒಬ್ಬೊಬ್ಬ ಜಂಪ್ ಆಗೋನು. ಅದಕ್ಕೇ ನಾವು ಎಲ್ಲ ರಂಗಭೂಮಿ ಕಲಾವಿದರು ಮತ್ತು ನಮಗೆ ಯಾರು ಫ್ರೀ ಡೇಟ್ಸ್ ಕೊಡ್ತಾರೆ ಅಂಥವ್ರನ್ನೇ ಹಾಕೊಂಡು ಸಿನಿಮಾದಲ್ಲಿ ಮಾಡಿದ್ದು. ಯೂಶಲಿ ಕೆಲವೊಂದು ಸಿನಿಮಾ ಶೂಟಿಂಗ್ ಆಗಬೇಕಾದ್ರೆ ಆ ಶೂಟಿಂಗ್ ನೋಡುವಂತಹ ಜನಕ್ಕೆ ಒಂದು ಕುತೂಹಲ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದರೆ ಡೈರೆಕ್ಟ್ರು ಮಾಡುವಂತಹ ಆ ಕಾನ್ಸೆಪ್ಟ್ ಎಕ್ಸಿಕ್ಯೂಷನ್ ಮೇಲೆ. ಅಯ್ಯೋ, ನಾವು ಅದನ್ನು ಅದು ಮೋರಿ ಹತ್ರ ತೆಗಿಬೇಕಾದ್ರೆ ಅದೇನೇ ದೊಡ್ಡ ಕಾಂಟ್ರವರ್ಸಿ. ಪೊಲೀಸ್ನವ್ರು ಬಂದೇ ಇಲ್ಲಿ ತೆಗಿಯಂಗಿಲ್ಲ ಸರ್ ಅಂದ್ರೆ, ಸರ್ ಪರ್ಮಿಷನ್ ಇದೆ ನೋಡಿ ಅಂತ ಕೊಟ್ಟಾದ್ಮೇಲೆ ಹೌದಾ ಅಂತ ಬೀಟ್ ಪೊಲೀಸ್ ಇರ್ತಾರಲ್ಲ, ಆ ಥರದವರು. ಆ ಲೈವ್ ಎಕ್ಸಾಂಪಲ್ ಹೆಂಗಿತ್ತು ತನುಷ್? ಅದೇ ಒಂದಷ್ಟು ಹಿಂಟ್ಗಳು ಸಿಗ್ತವೆ, ಇದು ಈ ಸಿನಿಮಾದಂತೆ, ಹಿಂಗ್ ರಿಲೇಟೆಡ್ ಅಂತೆ, ಈ ತರದೆಲ್ಲ ಮೈಂಡ್ ಸೆಟ್ ಇಂದ ಒಂದು ಜನ ನಿಮ್ಮ ಆಲ್ರೆಡಿ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸೆಟ್ ಅಲ್ಲೆಲ್ಲ ನಿಮ್ಮನ್ನಾಗ್ಲಿ. ಅಲ್ಲ, ಮೋರಿ ಹತ್ರ ಶೂಟಿಂಗ್ ಏನ್ ಮಾಡ್ತಾ ಇದಾರೆ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ. ಅಲ್ಲಿ ಮನೆ ಅಕ್ಕಪಕ್ಕ ಎಲ್ಲ ಮನೆಗಳಿದ್ವಲ್ಲ, ಸೀಕ್ರೆಟ್ ಪ್ಲೇಸ್ಗಳೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿ ಮಾಡಿದ್ವಿ. ಅಲ್ಲಿರೋ ಮನೆಯವ್ರಿಗೆ ಅವ್ರಿಗೆ ಅಷ್ಟೇ ಎಲ್ಲ ಕಾನ್ಫಿಡೆನ್ಷಿಯಲ್ ಆಗಿ ನಾವು ಸಿನಿಮಾ ಮಾಡ್ತಿದ್ದೀವಿ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ, ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಮಾಡಿ ಸೆನ್ಸಾರ್ ಆಗಂತಕ ನಾವು ಎಲ್ಲೂ ಬರಲೇ ಇಲ್ಲ. ಆಫ್ಟರ್ ಸೆನ್ಸಾರ್ ಸರ್ಟಿಫಿಕೇಟ್ ಇಶ್ಯೂ ಆದಾದಮೇಲೆ ನಾವೆಲ್ಲ ಬಂದಿದ್ದು. ಇಲ್ಲಾಂದರೆ ನಮಗೆ ತುಂಬ ಸುಮ್ಮನೆ ಬೇಂಕೆ ಬೇಕು, ನೆಗೆಟಿವ್ ಆರ್ ಪಾಸಿಟಿವ್ ವೈಬ್ ಬಂದು. ಸ್ಟಾರ್ಟಿಂಗ್ ಪೂಜೆ ಮಾತ್ರ ನಾವು ಮಾಡಬೇಕಾದ್ರೆ, ಬಾಸ್ ಸಿನಿಮಾ ಟೈಟಲ್ ಅನೌನ್ಸ್ ಮಾಡಿದಾಗ ಪೂಜೆ ಮಾಡಬೇಕಾದ್ರೆ ಅದು ತುಂಬ ಹಿಂದೆ ಮಾಡಿದ್ವಿ ಪೂಜೆ. ಆ ಪೂಜೆ ಮಾಡಬೇಕಾದ್ರೆ ಮಾತ್ರ ಅನೌನ್ಸ್ ಮಾಡಿದ್ವಿ, ಹಿಂಗೆ ಬಾಸ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಓವರಲ್ಲಾಗಿ ಹೇಳಿದ್ವಿ ಅಷ್ಟೆ. ಅದೆಲ್ಲ ಪೇಪರ್ಸಲ್ಲೆಲ್ಲ ಬಂದಿತ್ತದು. ಸಮ್ಟೈಮ್ಸ್ ಇದೇ ಟೈಟ್ಲು ಯಾರೋ ಒಬ್ಬರು ಬೇರೆಯವ್ರು ಹೊಸಬ್ರು ಇಟ್ಕೊಂಡಿದ್ದಿದ್ರೆ ಮೇ ಬಿ ಇದು ಸುದ್ದಿ ಆಗ್ತಿರ್ಲಿಲ್ಲ. ನಾನು ಅದನ್ನು ಓಪನ್ ಹೇಳ್ತೀನಿ. ತನುಷ್ ಅಂತಂದಾಗ ಗುರು ಪ್ರೀವಿಯಸ್ ಫಿಲಮ್ಮು ಇದು ಸ್ವಲ್ಪ ನಿಮಗೆ ಖಾರ ಅನಿಸ್ಬೋದು, ಅದನ್ನು ನೀವು ರಿಸೀವ್ ಮಾಡಿ. ಪ್ರೀವಿಯಸ್ ಸಿನಿಮಾ ನಟ್ವರ್ಲಾಲ್ ಮಾಡಿದ್ದು, ಸೇಮ್ ಕಾಂಬಿನೇಷನ್ ನಟ್ವರ್ಲಾಲ್ ಮಾಡಿದ್ರು, ಅದೇ ಕಾಂಬಿನೇಷನು ಈಗ ಬಾಸ್ ಅಂತ ಮಾಡ್ತವ್ರೆ. ಇವ್ರಿಗೆ ಒಟ್ಟು
ಟ್ರೆಂಡಿಂಗಲ್ಲಿ ಇರಬೇಕು, ಏನೋ ಒಂದು ಸುದ್ದಿ ಮಾಡಬೇಕು, ಏನೋ ಒಂದು ವಿಷಯ ತಂದು ಕಟ್ ಆ್ಯಂಡ್ ಪೇಸ್ಟ್ ಮಾಡಬೇಕು, ಹಿಂಗೆ ಬಿಸಾಕಬೇಕು, ಏನೋ ಸೀನ್ ನೋಡಿದಾಗ ಇದು ಅವ್ರದ್ದೇ ಅಂತ ಅನಿಸ್ಬೇಕು. ಆ ಥರದ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡೇ ಎಲ್ಲರೂ ಡಿಸ್ಟರ್ಬ್ ಮಾಡಿದ್ದಾರೆ ಅನ್ನುವಂಥ ಒಂದು ದೊಡ್ಡ ಆರೋಪ ಇಲ್ಲ ಇದೆ. ಇಲ್ಲ 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 ಇದನ್ನು ನಾನು ತುಂಬ ಓಪನಾಗಿ ಅಲ್ಲ 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 ಖಂಡಿತ ಸುಳ್ಳದು. ನಾನು ಹೇಳ್ತೀನಿ ಏನಂದರೆ, ನೀವು ನಟ್ವರ್ಲಾಲ್ ನೋಡಿದಾಗ ಏನೋ ಒಂದು ಮಾಡಬೇಕು ಅಂತ ನನ್ನ ನಟ್ವರ್ಲಾಲ್ ಮಾಡಿದವರು ಎಲ್ಲ ಟೀಮಲ್ಲಿದ್ದ ಎಕ್ಸ್ಪರ್ಟ್ಸ್ಗಳೆಲ್ಲ ಒಳ್ಳೊಳ್ಳೆ ಲೆಜೆಂಡ್ಸ್ಗಳೇ ಮಾಡಿದೆ, ಆಲ್ ಟೆಕ್ನಿಷಿಯನ್ಸ್ಗಳು. ನಾನು ಇದ್ರಲ್ಲಿ ಮಾಡಿರೋರೆಲ್ಲ ಟಾಪ್ ಟೆಕ್ನಿಷಿಯನ್ಸ್ಗಳೇ. ನೆನ್ನೆ ಕೋಟ್ಯಾಂತರ ರೂಪಾಯಿ ನಾವು ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಏನೋ ಪಬ್ಲಿಸಿಟಿಗೆ ಅದು ಅವಶ್ಯಕತೆ ಇಲ್ಲ. ಪಬ್ಲಿಸಿಟಿ ಮಾಡೋದು ಎಷ್ಟಿದೆ ಸರ್, ಎಂತೆಂಥ ಕಂಟೆಂಟ್ ಇವೆ ನಮಗೆ. ಇಷ್ಟೋ ಕೋಟ್ಯಾಂತರ ರೂಪಾಯಿ ಮಾಡಿ ನಾವು ಮಾಡೋಂಗಿಲ್ಲ. ಒಂದು ರೀಲ್ಸ್ ಮಾಡೇನೆ, ಸಿನಿಮಾ ಮಾಡೇನೋ ಒಡ್ಸ್ಕೊಂಡೇನೇ ಮಾಡಬೇಕು ಅಂತಲ್ಲ. ಬರುತ್ತೋ ಬರಲ್ವೋ ಗೊತ್ತಿಲ್ಲ ದುಡ್ಡು. ಈ ಸಿನಿಮಾದಲ್ಲಿ ಬರ್ಬೋದು. ಬಟ್ ಏನಂದರೆ, ನಾನು ಏನು ಹೇಳ್ತೀನಿ, ಒಂದು ರೀಲ್ಸ್ ಮಾಡ್ಬೋದು ಸರ್. 1 ಲಕ್ಷ ಖರ್ಚು ಮಾಡಿ 2 ಲಕ್ಷ ಖರ್ಚು ಮಾಡಿ ನಾವು ಯಾವ್ಯಾವ ರೀತಿ ಕಂಟೆಂಟ್ ಮಾಡಿ ನಿಮಗೆ ಗೊತ್ತಿದೆ ಇವತ್ತಿನ ವ್ಯವಸ್ಥೆಯಲ್ಲಿ ಮಾಡ್ಬೋದು. ಅಂಥ ಕಂಟೆಂಟ್ಗಳು ಮಾಡೋರು ರೀಚ್ ಆಗ್ಬೋದು. ಕೋಟ್ಯಾಂತರ ರೂಪಾಯಿ ದುಡ್ಡು ತಂದು ಹಾಕ್ಬಿಟ್ಟು ನಾವು ಕಟ್ಟು ಕಾಪಿ ತನುಷಾಗಿರ್ ಜನ ಹೇಳಿದ್ದು ಸರಿನಾ ತಪ್ಪ ಅಂತಂದ್ರೆ ಹೇಳ್ತಿರೋದು. ಅವ್ರ ಪರ್ಸ್ಪೆಕ್ಟಿವ್ ಅವ್ರು ಹೇಳ್ತಾರೆ, ಅದು ಸರಿ ತಪ್ಪು ಅನ್ನೋದು ನೀವು ತಗೋಲ್ಲ. ಅಂದರೆ ಒಂದಷ್ಟು ಕಂಟೆಂಟ್ ಒಂದಷ್ಟು ಟೀಸರ್ ಟೆಲ್ಲರ್ ನೋಡಿದಾಗ ಅವರು ತಮಗನ್ಸಿದ್ದು ಕನೆಕ್ಟ್ ಆದರು. ಅದು ಅವರ ಯೋಚನೆ ಸರಿನಾ ತಪ್ಪ ಅಂತ ನಿಮ್ಮ ಪ್ರಕಾರ? ಇವಾಗ ನಾನು ಇದಕ್ಕೆ ಆನ್ಸರಬಲ್ ಅಲ್ಲ ಸರ್. ಯಾಕೆ ಅಂತಂದರೆ, ಇವಾಗ ಅವ್ರಿಗೇನೋ ಅನಿಸಿರುತ್ತೆ, ಅವ್ರು ಅಂದ್ಕೊಳ್ಳಿ ಬಿಡಿ. ನನಗೆ ಗೊತ್ತು ಸಿನಿಮಾ, ನನಗಿರೋ ಪ್ಯಾಷನ್ ನನಗೆ ಗೊತ್ತು ಸಿನಿಮಾ ಬಗ್ಗೆ. 19ನೇ ತಾರೀಕು ಫಸ್ಟ್ ಶೋ ಆಗೋರ್ಗು ಈ ಒಂದು ವಿಷಯ ಹಿಂಗೆ ಇರಲಿ. ಹಾಂ, ಹೌದು. ಇವಾಗ ನಟ್ವರ್ಲಾಲ್ ಬಗ್ಗೆ ಹೇಳಿದ್ರಲ್ಲ, ನಟ್ವರ್ಲಾಲ್ ಒಂದಷ್ಟು ಸುದ್ದಿ ಮಾಡಿದ್ರು, ಮತ್ತೆ ಇವಾಗ ಬಾಸ್ ಬಂದರು ಸುದ್ದಿ ಮಾಡೋದಕ್ಕೆ ಅಂತೆಲ್ಲ. ನಾವೇನು ಮಾಡಿದ್ವಿ ಅಂತ ಗೊತ್ತು ನಮಗೆ. ನೀವು ಬಾಸ್ ಬದಲು ಬೇರೆ ಟೈಟ್ಲ್ ಇದ್ದಿದ್ರೆ ಮೇ ಬಿ ಗೊತ್ತೂ ಆಗ್ತಿರಲಿಲ್ಲ. ಒಂದು ನಿಮ್ಮ ಮೇಲೆ ಇಷ್ಟು ಫೋಕಸ್ ಆಗ್ತಿರಲಿಲ್ಲ. ಆ ಬಾಸ್ ಅಂತ ಇಟ್ಟಿರೋದ್ರ ಮೇಲಾಗಿ ನಡೆದಂಥ ಒಂದಷ್ಟು ಘಟನೆಗಳು, ಕನೆಕ್ಟಿವಿಟಿ ಆಗಿರೋದ್ರು, ಒಂದಷ್ಟು ದೃಶ್ಯಗಳು ರಿಲೇಟ್ ಆಗೋದ್ರಿಂದ ಅವರು ಅದನ್ನು ಫೀಲ್ ಮಾಡ್ತಿದ್ದಾರೆ ಅಷ್ಟೇ. ಸರ್, ಬಾಸ್ ಅನ್ನೋದು ಒಂದು ಯೂನಿವರ್ಸಲ್ ಸರ್, ಯೂನಿವರ್ಸಲ್ ಸಬ್ಜೆಕ್ಟ್. ತಾವೇನೇ ಹೇಳಿದ್ರಲ್ಲ ಹಾಗೆ, ಒಬ್ಬ ಕೆಲಸದವನ ಮಾಲೀಕನ ಬಾಸ್ ಅಂತಾನೆ, ಒಬ್ಬ ಹುಡುಗಿ ಲವರ್ನ ಬಾಸ್ ಅಂತ ಕರಿಬೋದು. ಇವಾಗಲೇ ನಾವೇ ಹೇಳಿದಲ್ಲ ಸರ್, ಜೈ ಶಿವಣ್ಣ ಬಾಸು, ಜೈ ಪ್ರೇಮ್ ಬಾಸು, ಜೈ ಸುದೀಪ್ ಬಾಸ್ ಅಂತೆಲ್ಲ. ಅಂದರೆ ನಾನು ನಿಮ್ಮ ಟೈಟ್ಲು ಸುತ್ತ ಇರುವಂತಹ ಒಂದಷ್ಟು ಕಾಂಪ್ಲೆಕ್ಸ್ ವಿಷಯನ ನಾನು ಅದನ್ನು ಮಾಡಿದೆ. ವಂದಿತಾ ಯಾರು ಅಂತಾರೆ? ವಂದಿತಾ ನಿಮಗೆ ಯಾರು ಬಾಸ್ ಅಂತಾರೆ? ನನಗೆ ಬಾಸ್ ಮೋಸ್ಟ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಯಾರ ಹೆಸರು ಹೇಳಿದ್ರೆ ನೆಕ್ಸ್ಟ್ ಆಗುತ್ತೆ ಅಂತ. ಯಾರು ಯಾರೋ ಅಂತಿರ್ತಾರಮ್ಮ, ಹೇಳಿ. ಅಲ್ಲ, ಅಪ್ಪ ಅಮ್ಮನ ಬಿಟ್ಟು ಹೇಳಿ. ವಂದಿತಾ ಅವ್ರು ಹಂಗೆ ಕೇಳಿಲ್ಲ ಸರ್ ಕ್ವಶನ್. ಇವ್ರಿಗೆ ಯಾರು ಬಾಸ್ ಅಂತಾರೆ ಅಂತ. ವಂದಿತಾ ಅವ್ರನ್ನ ವಂದಿತಾ ನಮ್ಮ ಬಾಸ್ ಇದ್ದಂಗೆ, ನಮ್ಮ ಬಾಸ್ ಅಂತ ಯಾರು ಅಂತಾರೆ ಅಂತ ಅದು ವಂದಿತಾ ಗೊತ್ತಿರುತ್ತೆ. ಸದ್ಯಕ್ಕೆ ಯಾರು ಅಂತ ಇಲ್ವಂತೆ, ಹೇಳಿಲ್ಲ. ನನ್ನ ಮದ್ವೆ ಆದ್ಮೇಲೆ ನಮ್ಮ ಯಜಮಾನ್ರು ಹೇಳ್ಬೋದೇನೋ ನಮ್ಮ ಬಾಸ್ ಅಂತ ಅಲ್ವಾ? ಈಗ ಯಾರು ಬಾಸ್ ಹೇಳ್ತಾರೆ? ಅಲ್ಲ, ಆದರೂ ಕೆಲವರು ಅಂತಿರ್ತಾರಮ್ಮ. ಸರ್, ನಿಮ್ಗೆ ಯಾರು ಅಂದಿಲ್ಲ ಸರ್ ಬಾಸ್ ಅಂತ? ಪ್ಲೀಸ್ ಹೇಳಿ ಸರ್, ಸತ್ಯ ಹೇಳಿ ಸರ್. ಅಲ್ಲ, ನಾನು ವಕೀಲ ಮತ್ತು ಪೊಲಿಟಿಷಿಯನ್ ಆಗಿದ್ದೀನಿ. ಹೇಳ್ತಾರೆ ತಾನೆ ಹೇಳ್ತಾರಲ್ವಾ? ತನುಷ್, ನಿಮಗೆ ಕರೀತಾರೆ ಸರ್ ಸುಮ್ಮನೆ ಹಂಗೆ. ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ, ಇಲ್ಲೇ ಒಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ. ಸರಿಯಾಗಿದೆಯಾ? ಅಲ್ಲ, ನಿಮ್ಮ ಫಿಲಮಲ್ಲಿ ಸರ್ ಇವ್ರು ಮಾಡಿದ ರೋಲು ಅದು ಹೆಂಗಿದೆ ಅಂತ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಬಟ್ ಇವರು ಈ ಒಂದು ಹಾಡು ಎಲ್ಲ ಹಾಡು ನೋಡಿದಾಗ ನಿಮ್ಗೆ ಏನು ಅನಿಸ್ತು ಸರ್? ಅಲ್ಲ, ತುಂಬ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್, ಡ್ಯಾನ್ಸರು, ತುಂಬ ಡೌನ್ ಟು ಅರ್ತು. ಪಾಪ ಏನಕ್ಕೂ ನಮಗೆ ಕಿರ್ಕ್ ಮಾಡಿಲ್ಲ. 1-2 ದಿನ ಆಬ್ಸೆಂಟ್ ಆಗಿದ್ರು ಅನ್ನೋದಷ್ಟೇ ಪ್ರಮೋಷನ್ಗೆ. ಏನಮ್ಮ ವಂದಿತಾ? ಅದು ಬಿಟ್ಟರೆ ತುಂಬ ಒಳ್ಳೆ ನಟಿ. ಜೊತೆಗೆ ಕನ್ನಡದಲ್ಲಿ ಇಂಥವ್ರು, ನಮ್ಮ ಕನ್ನಡ ನಟಿಯರು ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಬೆಳೀತಾರೆ ಅವರು, ಖಂಡಿತವಾಗ್ಲೂ ಬೆಳೆದಿದ್ದಾರೆ. ಈಗಾಗಲೇ ಇನ್ನೂ ಚೆನ್ನಾಗಿ ಬೆಳೀತಾರೆ. ತನುಷ್, ಏನಾರು ಆ್ಯಡ್ ಮಾಡ್ತೀರಾ ಅವ್ರ ಡೈಲಾಗಿಗೆ, ಅವ್ರ ಮಾತಿಗೆ? ನಾನು ಫಸ್ಟೇ ಹೇಳ್ಬಿಟ್ನಲ್ಲ ಸರ್, ವಂದಿತಾ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ನನಗೆ ಅವ್ರ ಪರ್ಫಾರ್ಮೆನ್ಸು ನಮ್ಮ ಸಿನಿಮಾದಲ್ಲಿ
ನಂಗೆ ಇಷ್ಟ ಆಯಿತು. ಸರ್ ಪೇಜ್ ಗಟ್ಟಲೆ ಡೈಲಾಗ್ ಕೊಟ್ಟಿದ್ದೀವಿ ಸರ್, ನೋಡ್ಕೊಳ್ಳೋರು ಬಂದು ಆ್ಯಕ್ಟ್ ಮಾಡೋರು ಸರ್. ಆಬಾ ಸೂಪರ್. ನಾನು ಏನು ಹೇಳ್ತಿರ್ಲಿಲ್ಲ, ನೀನೇನು ಮಾಡಮ್ಮ ಅಂದರೆ ಸೂಪರ್ ಅಮ್ಮ. ನಮ್ಮ ಕ್ಯಾಮ್ರಾಮೇನು ಬಿಡಿ ಸೂಪರ್ ಅನ್ನ ಆಗ ನೋಡ್ತಿದ್ದೆ ಮಾನಿಟರ್ ನೋಡಿ ರೆಡಿ ಸರ್ ನಾನು ಸರಿ ಸರ್. ಅಲ್ಲ, ಏನೋ ಒಂದು ಕ್ಯೂರಿಯಾಸಿಟಿಗೆ ವಿತ್ ತನುಷ್ ಪರ್ಮಿಷನ್ನು ನಿಮ್ಮ ಪರ್ಮಿಷನ್ನು ಒಂದು ಡೈಲಾಗ್ ಕೇಳಿಸ್ಕೋಬೋದಾ ನಾನು? ಅಂದರೆ ವೈರಲ್ ಆಗುವಂಥದ್ದಲ್ಲ, ತುಂಬ ಏನಾದ್ರು ಬಾಸನ್ನು ಹೈಲೈಟ್ ಮಾಡೋ ಥರದ್ದು. ಈಗ ಟ್ರೈಲರಲ್ಲಿ ನೋಡಿದ್ರಲ್ಲ ಮಜಾ ಮಾಡೋದು. ಪ್ಲೀಸ್ ಅಲ್ಲ ಅದು ಡೈಲಾಗ್ ಏನಿದೆ ಸರ್? ಇರಿ, ಇದೊಂದು ಸತಿ ಬಚಾವ್ ಮಾಡು, ನಾನು ನನ್ನ ಮಗು ಥರ ನೋಡ್ಕೊತೀನಿ. ನೋಡೋಣ, ಬಾಸ್ ಚಿತ್ರದಲ್ಲಿ ಅಲ್ಲಲ್ಲ, ಈಗ ಒಂದು ಹೇಳ್ಬಿಡ್ತೀನಿ, ಆಡಿಯನ್ಸ್ ಸಿನಿಮಾ ಜೂನ್ 19 ರಿಲೀಸ್ ಆಗ್ತದೆ. ಬಟ್ 19ಗಿಂತ ಮುಂಚೆ ಒಂದು ಎಕ್ಸ್ಕ್ಲೂಸಿವ್ ಡೈಲಾಗನ್ನ ಲವ್ ಅವ್ರ ಪರ್ಮಿಷನ್ನು ಮತ್ತು ತನುಷ್ ಅವ್ರ ಪರ್ಮಿಷನ್ದ ಒಂದಿತ್ತವ್ರು ಹೇಳ್ತಾರೆ. ಆ್ಯಕ್ಷನ್ ಡೈಲಾಗ್ ಹೇಳಮ್ಮ ನೋಡೋಣ, ಬಾಸ್ ಸಿನಿಮಾ ಡೈಲಾಗು. ನೋಡು ಪ್ಲೀಸ್ ನನ್ನ ಇದು ಒಂದ್ಸಲಿ ಬಚಾವ್ ಮಾಡು, ನಿನ್ನ ಮಗು ಥರ ನೋಡ್ಕೋತೀನಿ. ಅಷ್ಟೇ ಇರೋದು ಅದು, ಅಷ್ಟೇ. ಅದು ನೀವು ಸಿನಿಮಾ ನೋಡಿದಾಗ ಅದು ಲಿಂಕ್ ಟ್ರೈಲರ್ ಮಾಡ್ಕೊಂಡು ಗೊತ್ತಾಗುತ್ತೆ ಬಿಡಿ ಸರ್. ಅಲ್ಲ, ಅದಕ್ಕೆ ತುಂಬ ಸೀರಿಯಸ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ನೀವು, ತನುಷ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ? ಅದು ಸೀರಿಯಸ್ ಆಗಿ ರಿಯಾಕ್ಟ್ ಮಾಡೋವಂಥ ಸೀನ್ ಅಲ್ಲ, ಎಮೋಷನಲ್ ಸೀನ್ ಅದು. ಅವ್ರು ಹೇಳ್ತಾರೆ ನನಗೆ ಬಂದ ತಕ್ಷಣ, ನೋಡು ನಿನ್ನ ಲೈಫ್ ಲಾಂಗು ನನ್ನ ಮಗು ಥರ ನೋಡ್ಕೋತೀನಿ, ಇದೊಂದು ಸತಿ ನನ್ನನ್ನು ಕಾಪಾಡು ಅಂತ ಇದು ಮಾಡ್ತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ಅವ್ರಿಗೆ ಹೇಳಿ, ಅವ್ರು ನೋಡಿ ಹೇಳಿ. ಇಲ್ಲ, ಇದಾದ್ರೆ ಟ್ರೈಲರ್ ಅಲ್ಲಿ ಇದೆ. ನೆಕ್ಸ್ಟ್ ಹೇಳಿದ್ರೆ ಸಿನಿಮಾ ಬಿಟ್ಟು ಸರ್ ಡೈಲಾಗ್ಸ್ ಎಲ್ಲ ಬರೆದಿದ್ದು ನಾನೇ ಕಂಪ್ಲೀಟ್ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ. ಸೂಪರ್. ಆ್ಯಂಡ್ ನಾನು ಇನ್ನೊಂದು ಹೇಳಬೇಕು, ಈ ಏನು ಶೂಟಿಂಗ್ ಟೈಮ್ ಎಕ್ಸ್ಪೀರಿಯನ್ಸಲ್ಲಿ ನಂಗೆ ಯೂಶಲಿ ಸ್ವಲ್ಪ ಜಾಸ್ತಿ ನರ್ವಸ್ ಆಗಿಬಿಡ್ತೀನಿ ನಾನು, ಫಸ್ಟ್ ಡೇ ಆಫ್ ಶೂಟ್ ಆ ಥರ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಸರ್ಪ್ರೈಸಿಂಗ್ ಥಿಂಗ್ ಇದು. ನಂಗೆ ಶೂಟಿಗೆ ಫಸ್ಟ್ ಡೇ ಹೋದಾಗಲೂ ಅಷ್ಟೇ ತುಂಬ ಸ್ಕ್ರಿಪ್ಟ್ ಫಸ್ಟ್ ನಾನು ನೋಡಿದಾಗ ಇದೇನು ಇಷ್ಟೊಂದಿದೆ ಡೈಲಾಗ್ಸ್, ನನಗೇನು ಎಕ್ಸ್ಪ್ಲೇನ್ ಮಾಡಿಲ್ಲ ಇವರು, ಏನು ಪರ್ಫಾರ್ಮ್ ಮಾಡೋದು, ಹೆಂಗೆ ಡೈಲಾಗ್ ಡೆಲಿವರಿ ಎಲ್ಲ ಏನು ಹೇಳ್ಕೊಟ್ಟಿಲ್ಲ ಅಂತ ಅನ್ಕೋತಾ ಇದ್ದೆ. ಬಟ್ ಅದೇ ನನಗೆ ಆಶ್ಚರ್ಯ, ಹೆಂಗೆ ನಾನು ಪರ್ಫಾರ್ಮ್ ಮಾಡಿದೆ. ತುಂಬ ಸ್ಕ್ರಿಪ್ಟ್ಸ್ ಇತ್ತು ನನಗೆ, ಡೈಲಾಗ್ ಎಲ್ಲ ಕೆಲವೊಂದು ನನ್ನ ಓನಲ್ಲಿ ತಗೋತಾ ಇದ್ದೆ. ಅದೆಲ್ಲ ಯೋಚನೆ ಮಾಡಿದಾಗ ನಾನು ಸಿನಿಮಾದಲ್ಲಿ ಹೆಂಗೆ ಬಂದಿದೆ ನೋಡಬೇಕು ಅಂತ ತುಂಬ ಕಾಯ್ತಾ ಇದ್ದೀನಿ. ಇವ್ರು ಹೇಳ್ತಾ ಇದ್ರು, ಇವ್ರು ನೋಡಿದ ತಕ್ಷಣ ಕಾಲ್ ಮಾಡಿದ್ರು ನನಗೆ, ತುಂಬ ಚೆನ್ನಾಗಿ ಮಾಡಿದ್ಯಾ ನೀನು, ನಿನ್ನ ಪರ್ಫಾರ್ಮೆನ್ಸ್ಗೆ ನಾನು ಫ್ಯಾನ್ ಆಗಿಬಿಟ್ಟೆ ಅಂತಲೇ ಕಾಲ್ ಮಾಡಿ ಹೇಳಿದರು. ಕೆಲವೊಂದು ಸಿನಿಮಾಗಳು ಹಂಗೆ ಅಂದರೆ ಅದನ್ನು ನೀವು ನೋಡೇ ಸೆಲೆಬ್ರೇಟ್ ಮಾಡಬೇಕು. ಅಂದರೆ ಪ್ರಿಪ್ರೇಷನ್ ಇರಲಿಲ್ಲ ನನಗಷ್ಟು, ಅಥವಾ ವರ್ಕ್ಶಾಪ್ ನಾವು ಮಾಡೇ ಇಲ್ಲ. ಕತೆ ಒಂದು ಸ್ವಲ್ಪ ಬ್ರೀಫಾಗಿ ಹೇಳಿದರು, ನಂದು ಪಾರ್ಟ್ ಏನಿದೆ ಅದು ಒಂದಷ್ಟು ಹೇಳಿದರು. ಸೊ ಅಷ್ಟಕ್ಕೆ ನಾನು ಪರ್ಫಾರ್ಮ್ ಮಾಡಿರೋದು ನಂಗೆ ಸರ್ಪ್ರೈಸಿಂಗ್ ಆಗಿದೆ. ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ ಸಿನಿಮಾದಲ್ಲಿ ಪೂರ್ತಿ ನನ್ನ ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ನನಗೆ ಖುಷಿಯಾಗಿದ್ದು ತನುಷ್ ಮತ್ತು ಲವ ಬಗ್ಗೆ ಕಳೆದ ಬಹಳಷ್ಟು ದಿನಗಳಿಂದ ಇಷ್ಟೆಲ್ಲ, ಅಂದರೆ ಇದು ನಾನು ಅಬ್ಸರ್ವ್ ಮಾಡಿದ್ದು, ಒತ್ತಡ, ಹೇಳೋಕ್ಕಾಗದಿರೋಂಥ ಒಂದು ಫೀಲಿಂಗು, ಗುರು ಈ ಥರದ್ದು ಲೈಫಾ, ಸಿನಿಮಾ ಮಾಡಿ ಒದ್ದಾಡಬೇಕಾ, ಈ ಎಲ್ಲ ವಿಷಯಗಳ ಮಧ್ಯೆನೂ ಸಿನಿಮಾ ಮೇಲಿನ ಪ್ರೀತಿ ಕಮ್ಮಿ ಆಗ್ದಂಗೆ ನಿಮ್ಮನ್ನು ನೀವು ಆ್ಯಕ್ಟಿವ್ ಇಟ್ಕೊಂಡಿರಲ್ಲ. ದಟ್ಸ್ ರಿಯಲಿ ಸೋ ಗ್ರೇಟ್. ಪ್ರೆಷರ್ ಅಂದ್ರೆ ಏನು ಅಂತ ಈ ಸಿನಿಮಾ ಕಲಿಸ್ಕೊಡ್ತೀವಿ ಸರ್ ನಮಗೆ. ಪ್ರೆಷರ್ ಸರ್, ಈಗ ಸಿನಿಮಾ ಅಂದರೆ ಒಂದು ಮಾಡಬೇಕಾದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಗಿಂತ ಔಟ್ಸೈಡಿಂದ ಬಂತಲ್ಲ ಆ ಪ್ರಾಬ್ಲಮ್ಮೇ ಜಾಸ್ತಿ. ಫೈನಾನ್ಷಿಯಲ್ ನಮ್ಗೆ ಪ್ರಾಬ್ಲಮ್ ಅನಿಸ್ಲೇ ಇಲ್ಲ. ನಮ್ಮ ನಿರ್ಮಾಪಕರು ಹಂಗೆ ಅಡ್ಜಸ್ಟ್ ಮಾಡಿ ತಂದು ಹಾಕ್ತಾಯಿದ್ರು, ಮಾಡ್ತಾಯಿದ್ದೋ. ಬಟ್ ಬೇರೆ ನಮ್ಗೆ ಬಂತಲ್ಲ ಟಾರ್ಚರು, ನಿಜವಾಗ್ಲೂ ಬಿ ಫ್ರ್ಯಾಂಕ್, ನಾವು ಅಲ್ದಲ್ಲೇ ಬೇರೆಯವ್ರು ಯಾರು ಆಗಿದ್ರೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿರೋರು ಬೇಡ ಅಂತ ಹೇಳ್ಕೊಬಾರ್ದು. ಅಂಥ ಪ್ರೆಸರ್ಗಳು ಅದು ಇವತ್ತೂ ನೆನ್ನೆನೂ ನಮ್ಮ ಅಕ್ಕ ಫೋನು, ಎಲ್ಲ ಸಿನಿಮಾ ರಿಲೀಸ್ ಆದಮೇಲೆ ನಿನ್ಗೆ ಅಲ್ಲೋದ್ರೆ ಹಿಂಗೆ ಮಾಡ್ದೆ, ಇಡಮ್ಮ ಫೋನ್ ಯಾಕೆ ತಲೆ ಕೆಡಿಸ್ಕೊತ್ತೆ, ನಮ್ಮಮ್ಮ ಫೋನ್ ಹಂಗೆ ಮಾಡ್ಬಿಡ್ತಾರಂತೆ ಹಿಂಗೆ ಮಾಡ್ಬಿಡ್ತಾರಂತೆ ಸಿನಿಮಾ ರಿಲೀಸ್ ಮಾಡಿದ್ರೆ. ಅವ್ರಿಗೆ ಗೊತ್ತಿಲ್ಲ, ಯಾರು ಹೇಳ್ತಾರೆ ಅಂತೆ ಕಂತೆಗಳು ಅಂತ. ಅಯ್ಯೋ ಯಾರೇನು ಮಾಡ್ತಾರೆ, ನಾವೇನು ಪಾಕಿಸ್ತಾನದಲ್ಲಿದ್ದೀವ ಗನ್ ತೊಗೊಂಡು ಶೂಟ್ ಮಾಡೋಕ್ಕೆ, ನಾವಿರೋದು ಇಂಡಿಯಾದಲ್ಲಿ, ಯಾಕೆ ಹೆದರ್ತೀರ ಅಷ್ಟು? ನಾವೇನು ಕಳ್ತನ ಮಾಡಿದ್ದೀವ, ಮೋಸ ಮಾಡಿದ್ದೀವ? ಒಂಥರ ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಪ್ರೆಷರ್ ಯಾವಾಗ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ, ಈ ಎಕ್ಸಾಮ್ಗೆ ರಿಸಲ್ಟ್ ಬರಬೇಕಾದ್ರೆ ಕಾಯ್ತಾ ಇರ್ತಾರಲ್ಲ, ಹೋದ ತಿಂಗಳು 2ನೇ ತಾರೀಕು ಬರಬೇಕಾಗಿತ್ತು ನಮಗೆ. ಯಾವುದು ಮೇ 2ನೇ ತಾರೀಕು ನಮ್ಗೆ ರಿಸಲ್ಟ್ ಬರಬೇಕಾಗಿತ್ತು. 2 ದಿವಸ ಪ್ರೆಷರು, ಏನಾಗ್ಬಿಡೋದು ಅಂತ.
ಆಮೇಲೆ ಮತ್ತೆ ಒಂದು ತಿಂಗಳು ಪೋಸ್ಟ್ಪೋನ್ ಆಯ್ತು, ಹಾಲಿಡೇ ಕೋಟಾ ವೆಕೇಶನ್, ಒಂದು ತಿಂಗಳು ರಿಲ್ಯಾಕ್ಸ್. ಕೊಟ್ಟಿರೋ ಟಾರ್ಚರ್ ನೀವು ಕೇಳ್ಬಿಟ್ರೆ ಆಗಲ್ಲ. ಅರ್ಧರ್ಧಂಗೆ ಡೈರೆಕ್ಟ್ರ ಏನಾಗುತ್ತೆ ರೀ, ಕಾರ್ ಕುಂತ್ಕೊಂಡು ಇಲ್ಲಿ ಅಲ್ಲಿಂದ ಹೇಳ್ಕೊಂಡ್ ಬಂದೇನ್ರಿ, ತಿರ್ಗಾ ಹೇಳ್ತಿಲ್ವಾ ವೆಂಕಟ್ ಹಾಕೋದ್ ಬಿಡ್ರಿ ರೀ, ನಿಮ್ ಕಾಲಿಗೆ ಬಿಡ್ತೀನಪ್ಪ, ಟಾರ್ಚರ್ ಕೊಡ್ಬೇಡ. ತಿರ್ಗಾ ಅರ್ಧ ಗಂಟೆ ಡೈರೆಕ್ಟ್ರೆ ಏನಾಗುತ್ತೆ ಡೈರೆಕ್ಟ್ರೆ ಅನ್ನೋದು ಅಷ್ಟು ಪಾಪ ಅವ್ರ ಪ್ರೆಸರ್ ಆ ಥರ ಇದೆ. ಹೇಳಾಗುತ್ತೆ ರೀ, ಸೀನಿಯರ್ ಕೌನ್ಸಿಲ್ ಮುಂದೆ ಕುಂಡಿಸಿ ವಿವೇಕ್ ಸುಬ್ಬಾರೆಡ್ಡಿ ಸರ್ ಅವ್ರು ತುಂಬ ಫ್ರೆಂಡ್ಲಿ ಮ್ಯಾನ್ನ, ಅವ್ರ ಮುಂದೆ ಕುಂಡಿಸಿ ಮಾತಾಡ್ಸಿದೀವಿ ಅಲ್ರಿ, ಅವ್ರ ಟೀಮ್ ಕುಂತ್ಕೊಂಡು ಗಂಟೆ ಡಿಸ್ಕಷನ್ ನೋಡಿ ಸಾಕು. ಯಾಕ್ರಿ ಹಿಂಗೆ ಹೇಳ್ತೀರಾ, ಅವ್ರ ಹತ್ರ ಹೋಗೋದು ಸೀನಿಯರ್ ಹತ್ರ. ಸರ್ ಅದು ಅಂದರೆ ಅವ್ರು ನನ್ನ ನೋಡೋರು, ಏನಲ್ಲವ ಇದು ವಾಡಿಸ್ಲವ ಅನ್ನೋರು, ಅವ್ರ ಜೂನಿಯರ್ ಹತ್ರ ಹೋಗಿ ಕೇಳೋದು ರೀ. ಅಲ್ಲ ಸರ್, ನಮ್ಗೆ ಏನು ಗೊತ್ತಾ ಸರ್, ಎಂಡ್ ಆಫ್ ದ ಡೇ ನಮ್ಗೆ ಕನ್ಸರ್ನ್ ಇದ್ದೇ ಇರುತ್ತೆ, ಇವ್ರು ಏನು ಮಾಡ್ತಾ ಇದ್ದಾರೆ. ಸೈಟೇಷನ್ಸು ನಾನು ಯೂಶಲಿ ಜಾಸ್ತಿ ಏನು ಸೈಟೇಷನ್ಸ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಎಂಟೈರ್ ಸೈಟೇಷನ್ಸ್ ಓದಿದ್ದೀನಿ ನಾನು ಕುತ್ಕೊಂಡು, ಎಂಟೈರ್ ಲೈನ್ ಟು ಲೈನ್ 100 ಸೈಟೇಷನ್ ಹಾಕಿದ್ದೀವಿ ಸರ್. ಎಂಟೈರ್ ಸೈಟೇಷನ್ಸ್ ಓದಿದ್ದೀನಿ ಸರ್ ಕುತ್ಕೊಂಡು. 100 ನಿಮಗೆ ಬೇಕಾದ್ರೆ ನಾನು ತರಲಿಲ್ಲ, ತೋರಿಸಿದ್ರೆ ನೀವು ಒಂದು ಬುಕ್ಸ್ ಆಗಿದೆ 1000 ಪೇಜ್. ನಾನು ಫುಲ್ಲು ಸೈಟೇಷನ್ಗಳು ಅವ್ರು ವಿವೇಕ್ ಸುಬ್ಬಾರೆಡ್ಡಿ ಆಫೀಸರ್ ಒಂದು ಸ್ವಲ್ಪ ಕೊಡೋರು, ನಾನು ತೆಗಿತಿದ್ದ, ನಮ್ಮ ಜೂನಿಯರ್ಸ್ಗಳು ತೆಗಿಯೋರು, ಎಲ್ಲ ತೆಗಿಯೋದು, ಓದೋದು, ಮಾಡೋದು ಕಂಟಿನ್ಯೂಸ್ ಆಗಿ 4 ದಿನ 1 ಅವರ್ 2 ಅವರ್ ಮಾಡೋದು, 5 ಗಂಟೆಗೆ ಎದ್ದೇಳೋದು, ಸೈಟೇಷನ್ಗಳು ಹುಡ್ಕೋದು. ಅಂದ್ರೆ ನಮಗೆ ಭಯ. ಮತ್ತೆ ಕೇಸ್ ನನ್ಗೆ ಯಾರು ನಮ್ಮ ಆಪೋಸಿಟ್ ಕೌನ್ಸಿಲ್ ಅಷ್ಟು ಸ್ಟ್ರಾಂಗ್ ಇದ್ದಾರೆ, ಅವರು ಅವರು ಸೀನಿಯರ್ ಕೌನ್ಸಿಲ್ಸ್ಗಳು. ಇಲ್ಲ, ಇವ್ರು ಲಾಯರು, ಇವ್ರಿಗೆ ಸೆಕ್ಷನ್ಸ್ ಎಲ್ಲ ಗೊತ್ತಿರೋದು ಕಾಮನ್. ನನಗೆಲ್ಲ ಸೆಕ್ಷನ್ಸ್ ಗೊತ್ತಾಗ್ಬಿಟ್ಟಿತ್ತು ಓದಿ ಓದಿ ಓದಿ. ಹೆಂಗ್ ಸರ್? ಅಲ್ಲ ಸರ್, ಇವಾಗ ನಾಳೆ ಕೇಸ್ ಇದೆ, ನನ್ಗೆ ಏನಂತ ಭಯ ಅಂತ ಹೇಳಿದ್ರೆ ಯಾವ್ದೋ ಒಂದು ಸೈಟೇಷನ್ಸ್ ಆಗಿದ್ದೀವಿ ಆಗ್ಬೇಕಾದ್ರೂ ಇವ್ರು ಆಲೆ 2:30 ಕುಂತಿದ್ದಾರೆ ಕೋರ್ಟಲ್ಲಿ. ಒಳ್ಳೆಯ ವಿಷಯ ಅಂದರೆ ಈ ಸುಖಾಂತದ ವಿಷಯ ತುಂಬ ಜನಕ್ಕೆ ಒಂದು ಸಂದೇಶ ಕೊಡುತ್ತೆ. ಇದನ್ನು ನಾನೊಬ್ಬ ಸಿನಿಮಾದನಾಗ ಹೇಳ್ತೀನಿ. ಅಂದರೆ ಸಿನಿಮಾದಲ್ಲಿ ನಾವು ಅಂದುಕೊಂಡಂಥದ್ದು ಏನೂ ಇಲ್ಲ ಗುರು ಅನ್ನೋದು ಒಂದು ಕ್ಲಾರಿಟಿ, ಅಂದರೆ ಅದು ಅಭಿಮಾನಿಗಳಿಗೆ. ಎರಡನೇದ್ದು, ಇಲ್ಲ ಅಂದರೆ ಸಿನಿಮಾ ಕಷ್ಟ ಆಗ್ತಿತ್ತು. ಐ ಥಿಂಕ್ ಬಾಸ್ ಟೀಮ್ ಆರ್ ವೆರಿ ಕ್ಲಿಯರ್ ವಿತ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಅಂತ ಅನಿಸಿದೆ. ಸೊ ಇದೊಂದು ಸುಖಾಂತ ಒಳ್ಳೆಯ ವಿಷಯ. ಅದು ನಿಮ್ಮ ಅಪೀಲು ಹೋಗ್ಬೋದು, ಅವರು ಹೇಳೋಕ್ಕಾಗೋದಿಲ್ಲ. ಬಟ್ ನಾವು KVT ಎಲ್ಲ ಫೈಲ್ ಮಾಡಿದ್ದೀವಿ. ಏನಾದರೂ ನೋಡಿ ಸರ್, ನಾವಂತೂ ಆನೆಸ್ಟಾಗಿ ಸಿನಿಮಾ ಮಾಡಿದ್ವಿ. ಇದು ಯಾವುದೇ ರಿಯಲ್ ಇನ್ಸಿಡೆಂಟ್ ಅಲ್ಲ, ನನ್ನ ಕಾಲ್ಪನಿಕ ಕತೆ. ಎಲ್ಲೇ ಹೋದ್ರೂ ಜಯ ನಮಗೆ ಸಿಗುತ್ತೆ. ಪಾಡ್ಕಾಸ್ಟರ್ ಆಗೋಯ್ತು. ಸೊ ಕಾನೂನಿನಲ್ಲಿ ನಂಬಿಕೆ ಇರೋಂಥ ವ್ಯಕ್ತಿ ನಾನು. ಯಾವತ್ತೇ ಆಗಲಿ ಒಂದು ಕಾನೂನನ್ನು ಉಲ್ಲಂಘನೆ ಮಾಡಲ್ಲ. ಸೊ ಇಂಡಿಯನ್ ಜುಡಿಷಿಯರಿ ಇಸ್ ಎ ಸ್ಟ್ರಾಂಗ್ ಆ್ಯಂಡ್ ಕರ್ನಾಟಕ ಪೊಲೀಸು ಕೂಡ ಸ್ಟ್ರಾಂಗ್. ಯಾರು ಹೆದರಬೇಕಾಗಿಲ್ಲ ಅನ್ನೋದನ್ನು ನಾನು ನಿಮ್ಮ ಮೂಲಕ ಹೇಳಕ್ಕೆ ಫೈನಲ್ ನೋಟ್ ಏನು ಹೇಳ್ತೀರಾ? ಸಿನಿಮಾ ಚೆನ್ನಾಗಿ ಬಂದಿದೆ ಸರ್ ಅಷ್ಟೇ. ನಾನು ಮತ್ತೆ ಹಂಗೆ ಇವಾಗ ನನಗೂ ಹೇಳಿ ಎಲ್ಲ ಕಡೆ ಬೇಜಾರಾಗ್ಬಿಟ್ಟಿದೆ ಸರ್. ನಾನು ಎಷ್ಟೇ ಹೊಗಳ್ಕೊಂಡ್ರೆ ನನ್ನ ಸಿನಿಮಾ ಬಗ್ಗೆ ಅದು ನಿಜನೋ ಅಲ್ವಾ ಅಂತ ಅಪ್ರೂವ್ ಆಗೋದು ಯಾವಾಗ ಸರ್? ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ಡಿಸಿಷನ್ ಅವತ್ತೇ ಗೊತ್ತಾಗ್ಬಿಡುತ್ತೆ ಸರ್. ಇನ್ನೊಂದು, ಆದರೆ ನಮ್ಮ ಮನಸ್ಸಿಗೆ ನಮ್ಮ ಇದಕ್ಕೆ ಸಿನಿಮಾ ಚೆನ್ನಾಗಿ ಬಂದಿದೆ. ನಮಗೆ ಎಲ್ಲೋ ಒಂದು ಕಡೆ ಅಳಕಿರಬಾರ್ದು. ಇವಾಗ ನಮ್ಮ ಕಾನ್ಫಿಡೆನ್ಸ್ ಇರಬೇಕು ಫಸ್ಟು. ನೀವು ಇವಾಗ ಆ್ಯಟ್ ಹಾಕಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಇರೋರ ಮುಂದೆ ನಿಂತ್ಕೊಂಡು ನೋಡಿದಾಗ ನನಗೆ ಇದು ಸೂಟ್ ಆಗ್ತಾ ಇದೆ ಅಂದಾಗ ಮಾತ್ರ ನಿಮ್ಗೆ ಇಷ್ಟ ಆಗೋದು. ನಿಮಗೆ ಅದು ಒಂದು ಚೂರು ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ತೊಗೊಂಡ್ಬಿಟ್ಟಿರ್ತಾರೆ, ನಿಮ್ಗೆ ಡೌಟ್ ಇರುತ್ತೆ, ಅದು ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋತೀರ ಅಷ್ಟೇ ನೀವು, ಅದು ಒಳಗಡೆ ಡೌಟ್ ಇರುತ್ತೆ. ಆ ಡೌಟ್ ನಮ್ಗೆ ಈ ಸಿನಿಮಾದಲ್ಲಿ ಇಲ್ಲ. ಈಗ ಆಲ್ರೆಡಿ ಎಲ್ಲ ಸಾಕಷ್ಟು ಹೇಳಿದ್ದಾರೆ ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಹೀರೋ. ಸೊ ಅದೇ ಸಿನಿಮಾ ಬರೋ ತನಕ ವೆಯ್ಟ್ ಮಾಡ್ಬೇಕು ಜನಗಳು, ಏನಿದೆ ಸಿನಿಮಾದಲ್ಲಿ ಅನ್ನೋದು ಕಾದು ನೋಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಬಿಕಾಸ್ ನಾವೆಷ್ಟೇ ಅವ್ರ ಕಡೆಯಿಂದ ಬರ್ತಾರೆ ಇವ್ರ ಕಡೆಯಿಂದ ಬರ್ತಾರೆ ಅಂತ ಸುಮ್ಮನೆ ಇಬ್ರಿಗೂ ತೊಂದರೆ ಆಗುತ್ತೆ. ಯಾಕೆ ಬೇಕು ಅದೆಲ್ಲ? ಸೊ ಸಿನಿಮಾ ಮಾಡಿದ್ದೀವಿ, ಸಿನಿಮಾ ಪ್ರಿಯರಾಗಿ ಸಿನಿಮಾ ಮಾಡಿದ್ದೀವಿ ಅಷ್ಟೇ, ಬಟ್ ಬೇರೆ ಇನ್ನೇನು ಮಾಡಿಲ್ಲ ತಪ್ಪು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಿನಿಮಾ ಬರೋದಕ್ಕೆ ಬಿಟ್ಟು ಸಿನಿಮಾ ನೋಡಿ ಇನ್ನೂ ಹಾರೈಸ್ಬೇಕಂತ ಕೇಳ್ಕೊತೀನಿ ಅಷ್ಟೇ. ಸೂಪರ್. ಸುದ್ದಿಮನೆ ಕಡೆಯಿಂದ ನಿಮ್ಮ ಎಲ್ರಿಗೂ ತುಂಬ ಒಳ್ಳೆಯದಾಗಲಿ. ಮೇಲಾಗಿ ಬಾಸ್ ಸಿನಿಮಾಗೆ ತುಂಬ ಒಳ್ಳೆಯ ಸುಖಾಂತಿ ಆಗಿದೆ ಈಗ ಆ್ಯಸ್ ಪರ್ ನಾ ಸದ್ಯಕ್ಕೆ. ಇಲ್ಲ, ಇದು ಇನ್ನೂ ಯಾವುದೇ ಥರದ ಗೊಂದಲಗಳಿಗೆ ಮಾಡಬಾರ್ದು ಸರ್, ಮಡಿ ಮಾಡ್ದೇ ಚೆನ್ನಾಗಿ ಆಗುತ್ತೇನೋ ಅಂತ ಭರವಸೆ. ಮೇಲಾಗಿ ಜನರಲ್ಲಿರುವಂಥ ಒಂದಷ್ಟು ತಪ್ಪು ಕಲ್ಪನೆಗಳು ಸಿನಿಮಾ ರಿಲೀಸ್ ಆದ ನಂತರ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಪರ್ಸ್ಪೆಕ್ಟಿವ್ ನಾನು ಕೂಡ ಇದ್ದೀನಿ. ಬಿಕಾಸ್ ನಾನು ಸಿನಿಮಾ ನೋಡಿದ್ಮೇಲೆ ಮಾತಾಡ್ತೀನಿ. ಬಟ್
ನಿಮ್ಮೆಲ್ಲರ ಪ್ರಯತ್ನ ತುಂಬ ಚೆನ್ನಾಗಾಗಿದೆ, ಚೆನ್ನಾಗಿ ಮೇಲಾಗಿ ಆಕ್ಟಿವ್ ಆಗಿರಿ, ಸಿನಿಮಾಗಳನ್ನ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್.